ಇದೆ ಎಂಟ್ರೆನ್ಸು. ಇಲ್ಲಿ ನೋಡಿ, ಇಲ್ಲಿ ಚಪ್ಪಲಿ ಎಲ್ಲ ಬಿಡೋಕೆ ಇಲ್ಲಿ ಸ್ಟ್ಯಾಂಡ್ ಇದೆ. ಇಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಹೋಗೋದಷ್ಟೇ. ಇಲ್ಲಿ ಯಾರು ಏನು ಟೋಕನ್ ಗೀಕನ್ ಎಲ್ಲ ಏನು ತೊಗೊಳಂಗಿಲ್ಲ. ಆಮೇಲೆ ಸ್ನ್ಯಾಕ್ಸ್ ಕೌಂಟರು, ಫುಡ್ ಕೌಂಟರ್ ಎಲ್ಲ ಆಮೇಲೆ ಕವರ್ ಮಾಡ್ತೀನಿ. ಬನ್ನಿ ಇವಾಗ ಮೊದಲು ಒಳಗೋಗೋಣ. ಇಲ್ಲಿ ನೋಡಿ, ಕಾಲು ಸುಡಬಾರ್ದು ಅಂತ ಇದು ಕಾರ್ಪೆಟ್ ಹಾಕಿದ್ದಾರೆ. ಕಾಲು ಸುಡಬಾರ್ದು ಅಂತ ನೋಡಿ ಫ್ರೆಂಡ್ಸ್. ಹೀಗೆ ಎಂಟ್ರೆನ್ಸ್ ಇದು. ದಯವಿಟ್ಟು ಮಧ್ಯಾಹ್ನದ ಹೊತ್ತಲ್ಲಿ ಮಾತ್ರ ಬರಬೇಡಿ, ಸಂಜೆ ಹೊತ್ತಲ್ಲಿ ಬನ್ನಿ. ಮಧ್ಯಾಹ್ನದ ಹೊತ್ತಲ್ಲಿ ಬಂದರೆ ಖಂಡಿತವಾಗ್ಲೂ ಸುಟ್ಟೋಗ್ಬಿಡುತ್ತೆ ಬಿಸಿಲಲ್ಲಿ. ಓಕೆ, ನೋಡಿ ಇಲ್ಲಿ ಎಂಟ್ರೆನ್ಸ್ ಹೇಗಿದೆ ಅಂತ. ಇದೇ ಎಂಟ್ರೆನ್ಸು. ತುಂಬ ಜನ ಬರ್ತಾರೆ. ಆದರೆ ಇಲ್ಲಿ ನೋಡಿ, ಫಸ್ಟು ಸ್ಟಾರ್ಟಿಂಗಲ್ಲೇ ನಿಮಗೆ ಪ್ಲೀಸ್ ಸ್ವಿಚ್ ಆಫ್ ದ ಮೊಬೈಲ್ ಫೋನ್ಸ. ಹಾಂ, ನೋಡಿದ್ರೇನ್ರಪ್ಪ, ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಫೈನಲಿ ವಿ ರೀಚ್ಡ್ ಆದಿಯೋಗಿ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೇಯೂಸ್ ಕೆಫೆ. ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದರೆ, ನೀವು ನೋಡ್ತಾ ಇರ್ಬೋದು ನನ್ನ ಹಿಂದೆ ಏನಿದೆ ಅಂತ. ಎಸ್, ಗಾಡ್ ಈಸ್ ಗ್ರೇಟ್ ಅಂತಾರಲ್ಲ ಆ ಥರ. ಆದಿಯೋಗಿ ಈಶಾ ಫೌಂಡೇಶನ್ಗೆ ಇವತ್ತು ಬಂದಿದ್ದೀವಿ ನಾವು. ಬನ್ನಿ ಒಳಗೋಗಿ ಏನಿದೆ ಅಂತ ನೋಡೋಣ. ಮತ್ತು ಈಶಾ ಫೌಂಡೇಶನ್ನು ಹತ್ರದಿಂದ ಹೇಗೆ ಕಾಣಿಸುತ್ತೆ ಪ್ರತಿಯೊಂದು ನೋಡೋಣ. ಬನ್ನಿ. ಬನ್ನಿ, ಇದ್ರ ಸುತ್ತ ಒಂದು ರೌಂಡ್ ಹಾಕೊಂಡು ಬರೋಣ, ಒಂದು ಪ್ರದಕ್ಷಿಣೆ ಹಾಕೊಂಡು ಬರೋಣ. ಇಲ್ಲಿಂದ ಒಂಥರ ಸಕ್ಕತ್ತಾಗಿ ಕಾಣ್ತಾ ಇದೆ ನೋಡಿ ವೀಕ್ಷಕರೇ. ಕ್ರಾಸಲ್ಲಿ ಇರುವಂಥ ವ್ಯೂ ಇದು. ಎಷ್ಟು ಸೂಪರಾಗಿ ಕಾಣ್ತಾ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ಇದು ನೋಡೋಕ್ಕೆ. ಸೊ ಬ್ಯಾಕ್ ಸೈಡಿಂದ ಹೇಗೆ ಕಾಣುತ್ತೆ ವ್ಯೂ ನೋಡೋಣ ಬನ್ನಿ. ಹಾಗೆ ಸಕ್ಕತ್ತಾಗಿದೆ ಇದು. ವೀಕ್ಷಕರಿಗೆ ಬ್ಯಾಕ್ ಸೈಡ್ ಇದು. ನೋಡಿ ಸುತ್ತ ರೊಟೇಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ವೀಕ್ಷಕರೇ ನೋಡಿ, ಅಲ್ಲಿಂದ ಇವಾಗ ಈಶಾ ಫೌಂಡೇಶನ್ ಏನಿದೆ ಅದನ್ನು ನೋಡ್ಕೊಂಡು ಬಂದ್ವಿ ನಾವು. ನೋಡ್ಕೊಂಡು ಬಂದರೆ ಇಲ್ಲಿ ನಮಗೆ ಸ್ನ್ಯಾಕ್ಸ್ ಅಂಗಡಿ ಎಲ್ಲ ಸಿಗುತ್ತೆ ನೋಡಿ. ಇಲ್ಲಿ ಕಾಟನ್ ಕ್ಯಾಂಡಿ ಎಲ್ಲ ಮಾಡ್ತಾ ಇದ್ದಾರೆ, ಎಳ್ನೀರು, ಅಲ್ಲಿ ಚುರುಮುರಿ ಎಲ್ಲ ಮಾಡ್ತಾ ಇದ್ದಾರೆ, ಫ್ರೂಟ್ ಸ್ಯಾಲಡ್ಡು, ಸುಮಾರು ಅಂಗಡಿಗಳಿದೆ ಇಲ್ಲಿ. ಹೀಗೆ ಬಂದರೆ ನೋಡಿ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಅದಾದಮೇಲೆ ಇಲ್ಲೊಂದು ಹೋಟೆಲ್ ಇದೆ. ಇದೊಂದೇ ಒಂದು ಹೋಟೆಲೇ ಇಲ್ಲಿರೋದು. ಈಶಾ ಫೌಂಡೇಶನ್ ಹತ್ರದಲ್ಲಿ ಬಂದರೆ ಹತ್ರದಲ್ಲಿ ಇದೊಂದೇ ಹೋಟೆಲ್ ಇರೋದು. ದೂರದಲ್ಲಿದೆ, ಬಟ್ ಅದು ತುಂಬ ದೂರ ಇದೆ. ಬಟ್ ಹತ್ರದಲ್ಲಿ ಅಂದರೆ ಇದೊಂದೇ ಒಂದು ಹೋಟೆಲ್ ಇರೋದು. ಇಲ್ಲಿ ಮಸಾಲೆ ದೋಸೆ ಒಂದು 4-5 ವೆರೈಟೀಸ್ ಆಫ್ ದೋಸೆ ಸಿಗುತ್ತೆ. ಆಮೇಲೆ ರೈಸ್ ಬಾತು, ಪಲಾವು,
ಚಿತ್ರಾನ್ನ ಇದೆಲ್ಲ ಸಿಗುತ್ತೆ. ನಾವಿಲ್ಲಿ ದೋಸೆ ತಿಂದ್ವಿ, ಬಟರ್ ದೋಸೆ ಚೆನ್ನಾಗಿತ್ತು. ಬಟ್ ಬಿಸಿಬೇಳೆ ಬಾತು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಿಸಿಬೇಳೆ ಬಾತೇ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಓಕೆ, ಯಾರಾದರೂ ಬಂದರೆ ದೋಸೆನ ಫಸ್ಟು ಪ್ರಿಫರ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಸೊ ಇಲ್ಲಿ ಬಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಬಂದು ಕಾರ್ ಪಾರ್ಕಿಂಗು. ನೋಡಿ ಇಲ್ಲಿ ಕಾರ್ ಪಾರ್ಕಿಂಗ್ ಇದೆ. ಬೈಕ್ ಪಾರ್ಕಿಂಗು ಅಲ್ಲಿದೆ ನೋಡಿ, ಅಲ್ಲಿದೆ ಬೈಕ್ ಪಾರ್ಕಿಂಗು. ಸೊ ಇಲ್ಲಿ ನಿಮಗೆ ಇಷ್ಟೇ ಅಲ್ಲ, ಬರಬೇಕಾದ್ರೆ ರೋಡು ಒಂದು ಸ್ವಲ್ಪನೂ ಚೆನ್ನಾಗಿಲ್ಲ. ರೋಡ್ ತುಂಬಾ ಒಂಥರ ಬರೀ ಹಳ್ಳಗಳೇ ಜಾಸ್ತಿ ಇದೆ ರೋಡಲ್ಲಿ. ಬನ್ನಿ ಇವಾಗ ಬೈಕ್ ಹತ್ಕೊಂಡು ಇಲ್ಲಿ ನಾವು ಯಾವ ರೂಟಲ್ಲಿ ಬಂದ್ವಿ ಅನ್ನೋದನ್ನ ನಾನು ನಿಮಗೆ ತೋರಿಸ್ಲೇಬೇಕು ವೀಕ್ಷಕರೇ. ಬಿಕಾಸ್ ಆ ರೂಟಲ್ಲಿ ನೀವು ನೋಡಿಕೊಂಡ್ರೆ ಆದಷ್ಟು ಬೈಕಲ್ಲಿ ಟೂ ವೀಲರಲ್ಲಿ ಬರೋದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು ಅನಿಸುತ್ತೆ. ಯಾಕೆಂದರೆ ತುಂಬ ಕಷ್ಟ ಆಗುತ್ತೆ ರೈಡ್ ಮಾಡೋದು. ಬಟ್ ಏನಿಲ್ಲ, 4 ವೀಲರ್ ಆಪ್ಷನ್ ಇಲ್ಲದೇ ಇದ್ದರೆ 2 ವೀಲರು ಕೂಡ ಯೂಸ್ ಮಾಡ್ಕೋಬೋದು, ಅದೇನು ತೊಂದರೆ ಇಲ್ಲ. ಬಟ್ 4 ವೀಲರ್ ಆಪ್ಷನ್ ಏನಾದರೂ ಇದ್ದರೆ 4 ವೀಲರೇ ತೊಗೊಂಬಂದ್ಬಿಡಿ, ಸುಮ್ಮನೆ ರಿಸ್ಕ್ ಬೇಡ. ಸೊ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಅಲ್ಲಿ ನಿಂತಿದೆ. ಬನ್ನಿ ಇವಾಗ ನಮ್ಮ ಬ್ಲ್ಯಾಕ್ ಪ್ಯಾಂಥರ್ ಮೇಲೆ ಕೂತ್ಕೊಂಡು ಈ ರೋಡು, ನಾವು ಯಾವ ರೋಡಿಂದ ಬಂದ್ವಿ ಆ ರೋಡನ್ನು ನಾನು ತೋರಿಸ್ತೀನಿ ನಿಮಗೆ. ಸೊ ಇದೇ ನನ್ನ ಬ್ಲ್ಯಾಕ್ ಪ್ಯಾಂಥರ್. ಹೋಗೋಣವೇನೋ? ಸೊ ನೋಡ್ಕೊಂಬಿಡಿ ಈಶಾ. ಇವಾಗ ಹೋಗ್ತಾ ನಾನು ರೋಡ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ ವೀಕ್ಷಕರೇ. ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು, ಗಾಡಿಗಳೆಲ್ಲ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ಯಾವ ಥರ ಇದೆ ಇದು ಅಂತ. ಆದಿಯೋಗಿ ಏನಿದೆ ಶಿವ ಸ್ಟ್ಯಾಚು, ಈಶಾ ಫೌಂಡೇಶನ್ನು, ಒಂದ್ಸಲನಾದರೂ ಬರಬೇಕು. ವೀಕೆಂಡಲ್ಲಿ ಆರಾಮಾಗಿ ಬಂದು ಹೋಗ್ಬೋದು. ಬೆಂಗಳೂರಿಂದ ಬರ್ಬೋದು ನೀವು ಇಲ್ಲಿಗೆ. ಯಾಕೆಂದರೆ ಬರೀ 70 ಕಿಲೋಮೀಟರ್ಸ್ ಒಳಗಡೆ ಆಗುತ್ತಿದ್ದು, ಅಷ್ಟೇ ಆಗೋದಿದ್ದು. ಸೊ ಈಶಾ ಫೌಂಡೇಶನ್ಗೆ ಒಂದು ಸಲ ಬನ್ನಿ. ಬಟ್ ಇಲ್ಲೊಂದು ಆರ್ಚ್ ಇದೆ, ನಿಮ್ಗೆ ತೋರಿಸ್ತೀನಿ. ಆ ಆರ್ಚ್ ಒಳಗಡೆಯಿಂದ ರೋಡ್ ಸರಿ ಇಲ್ಲ. ಅದೇ ರೋಡಲ್ಲಿ ಇವಾಗ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ ನೋಡಿ, ಚಿಕ್ಕ ಪುಟ್ಟ ಕೆರೆ ಥರ ಎಲ್ಲ ಇದೆ ಇಲ್ಲಿ. ಹೋಗ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಬೋದು. ಬಟ್ ಇದೇನೋ ಆಳ ಇದೆಯಾ ಇಲ್ವಾ ಗೊತ್ತಿಲ್ಲ. ಒಟ್ಟಲ್ಲಿ ಇಲ್ಲಿ ನೀರೆಲ್ಲ ಇದೆ, ಒಂದು ಸ್ವಲ್ಪ ಹೊತ್ತು ಹಾಗೆ ರಿಲ್ಯಾಕ್ಸ್ ಮಾಡ್ಬೋದು. ಬಂದವರೆಲ್ಲ ಇಲ್ಲಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ಬಿಟ್ಟು ಹೋಗ್ತಾರೆ. ಸೊ ಒನ್ ಡೇ ನೀವು ಬಂದು ಹೋಗ್ಬೋದು. ಬಟ್ ಬೆಳಗ್ಗೆನೇ ಬರೋ ಥರ ಮಾತ್ರ ಪ್ಲ್ಯಾನ್ ಮಾಡಲೇಬೇಡಿ. ಇಲ್ಲಿಗೆ ಬರಬೇಕು ಅಂದರೆ ಸಂಜೆ ಬರಬೇಕು. ಅಟ್ಲೀಸ್ಟ್ ಒಂದು 4 o'clockಗೆ ಇಲ್ಲಿ ರೀಚ್ ಆಗೋ ಥರನೋ ಅಥವಾ 5 o'clock ರೀಚ್ ಆಗೋ ಥರನೋ ಪ್ಲ್ಯಾನ್ ಮಾಡ್ಕೊಳ್ಳಿ. ಆವಾಗಲೇ ಒಳ್ಳೆಯದು. ಯಾಕೆ ಅಂದರೆ ಇಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ಬಂದರೆ ಏನು ನಿಮಗೆ ಅಷ್ಟು ಮಜಾ ಸಿಗಲ್ಲ. ಇಲ್ಲಿ ಏನೂ ಇಲ್ಲ. ಇಲ್ಲೊಂದು ಸ್ಟ್ಯಾಚು ಇದೆ, ಆ ಸ್ಟ್ಯಾಚು ನೋಡೋಕ್ಕೆ ಜನ ಎಲ್ಲರೂ ಬರೋದು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಇಲ್ಲಿ. ಸೊ ಸಂಜೆ ಹೊತ್ತಲ್ಲಿ ಅದು ಲೈಟಿಂಗ್ ಎಲ್ಲ ಹಾಕಿರ್ತಾರೆ. ಆ ಲೈಟಿಂಗು ಒಂಥರ ಚೆನ್ನಾಗಿರುತ್ತೆ. ಬಟ್ ನನಗೆ ಕವರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಕವರ್ ಮಾಡ್ತೀನಿ ವೀಕ್ಷಕರೇ. ಸೊ ಇವತ್ತಿಗೆ ಇಷ್ಟೇ. ಬನ್ನಿ ಆರ್ಚ್ ತೋರಿಸ್ತೀನಿ. ತುಂಬ ದೊಡ್ಡ ಆರ್ಚ್ ಅದು. ಆರ್ಚ್ ಒಳಗಡೆಯಿಂದ ನೀವು ಬರಬೇಕು. ಏನೋ ಒಂಥರ ಫೀಲ್ ಆಗುತ್ತೆ ಸಕ್ಕದಾಗಲ್ಲಿ. ನೋಡಿ ಇದೇ ಆರ್ಚು, ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ. ಈ ಕ್ಯಾಮ್ರಲ್ಲಿ ಹೇಗೆ ಕಾಣ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ ವೀಕ್ಷಕರೇ. ಬಟ್ ಇದು ತುಂಬ ಎತ್ತರವಾಗಿದೆ. ಇದು ಚಿಕ್ಕದಾಗಂತೂ ಇಲ್ಲವೇ ಇಲ್ಲ. ಇದು ತುಂಬಾ ಎತ್ತರವಾಗಿದೆ ನೋಡಿ. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂತ.
ಓಕೆ, ಸೊ ನೋಡಿದ್ರಲ್ಲ. ಸೊ ಇದಾಗಿತ್ತು ನನ್ನ ಇವತ್ತಿನ ಈ ಪ್ರಯತ್ನ ವೀಕ್ಷಕರೇ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ನನಗೂ ಕೂಡ ಪ್ರೋತ್ಸಾಹ ಮಾಡ್ದಂಗೆ ಆಗುತ್ತೆ. ಸೊ ಇವತ್ತಿಗಿಷ್ಟೇ. ನೋಡ್ತಾ ಇರಿ ಶ್ರೇಯಸ್ ಕೆಫೆ. ನಮಸ್ಕಾರ. ನೋಡಿ ಕುಡಿತೀರಾ? ಕುಡಿತೀನಿ. ಟ್ರೈ ಮಾಡ್ತೀರಾ? ಹೌದು, ಮಾಡಿ ಹಾಕಿ. ಟ್ರೈ ಮಾಡ್ತೀರಾ? ಮಾಡಿ ಕುಡಿತಾನೆ ಇರ್ಬೇಕು.